ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ನಿರಂಜನ್. ಬಹಳ ದಿನಗಳ ನಂತರ ನಾನು ನಿಮ್ಮ ಜೊತೆಗೆ ಬರ್ತಾ ಇದ್ದೀನಿ. ಕೆಲವು ವೈಯಕ್ತಿಕ ಕಾರಣಗಳಿಂದ ವೀಡಿಯೋನ ಮಾಡಲಿಕ್ಕೆ ಆಗಿರಲ್ಲ. ಬಟ್ ವಿರೂಪಾಕ್ಷ ಅವರು ವೀಡಿಯೋಗಳನ್ನು ಮಾಡಿದರು. ಆ ವೀಡಿಯೋಗಳನ್ನು ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ. ನೀವೆಲ್ಲರೂ ನೋಡಿದ್ದೀರಾ ಆ ವೀಡಿಯೋಗಳನ್ನು. ಓಕೆ, ಇವತ್ತಿನ ಈ ವಿಡಿಯೋದಲ್ಲಿ ಬ್ಲೈಂಡ್ ಟೆಕ್ ಕಮ್ಯುನಿಟಿ ಅಪ್ಲಿಕೇಶನ್ನಲ್ಲಿ ಆದಂತಹ ಅನೇಕ ಅಪ್ಡೇಟ್ಗಳು ಆಗಿದೆ. ಅದರಲ್ಲಿ ಯಾವ್ಯಾವ ಫೀಚರ್ಗಳು ಬಂದಿದ್ದಾವೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಹಾಗೆ ಆ ಫೀಚರ್ಗಳ ಬಗ್ಗೆ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀವಿ. ಅದು ಯಾವ್ಯಾವ ಫೀಚರು ಸ್ವಲ್ಪ ಈ ವಿಡಿಯೋದಲ್ಲಿ ನಿಮಗೆ ಇಂಟ್ರಡಕ್ಷನ್ನ ಕೊಡಲಿಕ್ಕೆ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ವಿಡಿಯೋನ ಪ್ರಾರಂಭಿಸೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮ್ಮ ಚಾನಲ್ನ ಬೇಗ 1000 ಸಬ್ಸ್ಕ್ರೈಬರ್ಸ್ಗೆ ರೀಚ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ, ಹಾಗೆ ಬ್ಲೈಂಡ್ ಟೆಕ್ ಕಮ್ಯುನಿಟಿ ಅಪ್ಲಿಕೇಶನ್ ಲಿಂಕನ್ನು ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀವಿ. ಅಲ್ಲಿಂದ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ಪ್ಲೇಸ್ಟೋರ್ನಲ್ಲಿ ನೀವು ಬ್ಲೈಂಡ್ ಟೆಕ್ ಕಮ್ಯುನಿಟಿ ಅಂತ ಸರ್ಚ್ ಮಾಡಿದರೆ ನಿಮಗೆ ಪ್ಲೇಸ್ಟೋರಲ್ಲಿ ಅಪ್ಲಿಕೇಶನ್ ಸಿಗುತ್ತೆ. ಓಕೆ, ಈಗಾಗಲೇ ಬ್ಲೈಂಡ್ ಟೆಕ್ ಕಮ್ಯುನಿಟಿ ಅಪ್ಲಿಕೇಶನ್ ಬಗ್ಗೆ ಅನೇಕ 1-2-3 ವೀಡಿಯೋಗಳು ಆಗಿವೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ವೀಡಿಯೋಗಳು ಅಪ್ಲೋಡ್ ಆಗಿದೆ. ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ, ವಿರೂಪಾಕ್ಷ ಅವರು ಮಾಡಿದ್ದಾರೆ. ಅದನ್ನು ನೀವು ಬ್ಲೈಂಡ್ ಟೆಕ್ ಕಮ್ಯುನಿಟಿ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತಂದರೆ ಆ ವಿಡಿಯೋಗಳನ್ನೆಲ್ಲ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓಕೆ, ಈ ವಿಡಿಯೋದಲ್ಲಿ ಯಾವ್ಯಾವ ಹೊಸ ಫೀಚರ್ಗಳು ಬಂದಿದ್ದಾವೆ, ಅದನ್ನು ಅವು ಏಕೆ ಯೂಸ್ ಆಗುತ್ತೆ ಅಂತ ಸ್ವಲ್ಪ ಇಂಟ್ರಡಕ್ಷನ್ನ ಕೊಟ್ಬಿಡ್ತೀನಿ. ವಿಡಿಯೋನ ಬೇಗ ಸ್ಟಾರ್ಟ್ ಮಾಡೋಣ. ಬನ್ನಿ. ಬ್ಲೈಂಡ್ ಟೆಕ್ ಕಮ್ಯುನಿಟಿ ಒಳಗಡೆ ಹೋಗ್ತೀನಿ ನಾನು. ಓಕೆ, ಓಪನ್ ಮಾಡೋಣ. ಈ ರೀತಿ ಬರುತ್ತೆ. ಮೇ ಬಿ ಲೇಟರ್ ಕ್ಲಿಕ್ ಮಾಡೋಣ. ಓಕೆ, ಈಗ ಅಪ್ಲಿಕೇಶನ್ ಓಪನ್ ಆಗಿದೆ. ಇದರಲ್ಲಿ ಏನೇನು ಅಪ್ಡೇಟ್ ಆಗಿದೆ ಅಂತ ಹೇಳೋದಾದರೆ, ಸುಮಾರು 50ಕ್ಕೂ ಹೆಚ್ಚು ಫೀಚರ್ಗಳನ್ನು ಇವರೇನು ಮಾಡಿದ್ದಾರೆ, ಆ್ಯಡ್ ಮಾಡಿದ್ದಾರೆ. ಬಹಳಷ್ಟು ಇಂಪಾರ್ಟೆಂಟ್ ಫೀಚರ್ಸ್ಗಳು ಇದರಲ್ಲಿ ನೀವು ನೋಡ್ಬೋದು. ಬ್ಲೈಂಡ್ಸ್ಗೆ ಇಂಪಾರ್ಟೆಂಟಾಗಿ ಏನೇನು ಬೇಕು VAಗಳಿಗೆ, ಅಂತಹ ಫೀಚರ್ಗಳನ್ನೆಲ್ಲ ಈ ಒಂದು ಅಪ್ಲಿಕೇಶನ್ ಒಳಗಡೆ, ಬ್ಲೈಂಡ್ ಟೆಕ್ ಕಮ್ಯುನಿಟಿ ಅಪ್ಲಿಕೇಶನ್ ಒಳಗಡೆ ಸೇರಿಸಿದ್ದಾರೆ. ಈಗಾಗಲೇ ಅನೇಕ ಫೀಚರ್ಗಳ ಬಗ್ಗೆ ವಿಡಿಯೋ ಆಗಿದೆ. ವಿಡಿಯೋನ ನೋಡ್ಕೊಂಡು ಬನ್ನಿ. ನಮ್ಮ ಚಾನಲಲ್ಲಿ ಬ್ಲೈಂಡ್ ಟೆಕ್ ಕಮ್ಯುನಿಟಿ ಬಗ್ಗೆ ವಿಡಿಯೋ ಇದ್ದಾವೆ. ಓಕೆ, ಈಗ ಹೊಸ ಫೀಚರ್ಗಳು ಯಾವ್ಯಾವ ಬಂದಿದ್ದಾವೆ ಅಂತ ನೋಡೋದಾದರೆ, AI ಇಮೇಜ್ ಜನರೇಟರ್. ಇಲ್ಲಿ ನೀವು AI-ಇಂದ ಇಮೇಜ್ನ ಜನರೇಟ್ ಮಾಡ್ಕೋಬೋದಂತೆ. ಓಕೆ, ಇದ್ರ ಬಗ್ಗೆ ಎಲ್ಲ ವೀಡಿಯೋಗಳು ಬರುತ್ತೆ. ಬಟ್ ಇವತ್ತು ನಾವು ಇಂಟ್ರಡಕ್ಷನ್ ಅಷ್ಟೇ, ಅಂದರೆ ಏನೇನು ಅಪ್ಡೇಟ್ ಆಗಿದೆ ಅಂತ ನೋಡ್ಕೊಂಬರೋಣ ಅಷ್ಟೇ. ಓಕೆ, ಮತ್ತು ಫೀಚರ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಹಾಗೆ 200ಕ್ಕೂ ಹೆಚ್ಚು ಬಗ್ಸ್ಗಳು ಇದ್ದಾವಂತೆ ಇದರಲ್ಲಿ. ಸಣ್ಣ ಪಟ್ಟ ಏನಾದರೂ ಬಗ್ಸ್ ಇರುತ್ತಲ್ಲ, ಕೆಲವೊಂದು ಟೈಮ್ ವರ್ಕ್ ಆಗದೆ ಇರೋದು, ಆ ರೀತಿಯೆಲ್ಲ. ಅದನ್ನೆಲ್ಲ ಈಗ ಸಾಲ್ವ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಹಾಗೆ PDF ರೀಡರ್ ಸೆಕ್ಷನಲ್ಲಿ ಕೂಡ, ಡಾಕ್ಯುಮೆಂಟ್ ರೀಡರ್ ಸೆಕ್ಷನಲ್ಲಿ ಕೂಡ ಕೆಲವು ಅಪ್ಡೇಟ್ಗಳನ್ನು, ಸಣ್ಣ ಪಟ್ಟ ಅಪ್ಡೇಟ್ಗಳನ್ನು ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಅಸಿಸ್ಟೆಡ್ ಕ್ಯಾಮ್ರಾ. ಓಕೆ, ಇದೊಂದು ನಿಮಗೆ ಗೈಡೆನ್ಸ್ ಎಲ್ಲ ಕೊಡುತ್ತೆ. ಇದ್ರ ಬಗ್ಗೆ ವಿಡಿಯೋ ಮುಂದಿನ ದಿನಗಳಲ್ಲಿ ನಿಮಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಎಲ್ಲ ಫೀಚರ್ಗಳ ಬಗ್ಗೆ ಒಂದು ವಿಡಿಯೋಗಳನ್ನು ಮಾಡ್ತೀವಿ ನಾವು ನೆಕ್ಸ್ಟ್. ಈ ವಿಡಿಯೋ ಇಂಟ್ರಡಕ್ಷನ್. ಓಕೆ, ಏನೇನು ಅಪ್ಡೇಟ್ ಆಗಿದೆ ಅಂತ ಅಷ್ಟೇ. ಆಡಿಯೋ ರೆಕಾರ್ಡರ್ ಕೂಡ ಇದೆ. ಇಲ್ಲಿ ರೆಕಾರ್ಡ್ ಮಾಡ್ಕೋಬೋದು ನಿಮ್ಮ ವಾಯ್ಸ್ ಮುಖಾಂತರ. ಆಡಿಯೋ ಟ್ರಾನ್ಸ್ಕ್ರೈಬರ್ ಇದೆ. ಆಡಿಯೋಯಿಂದ ಟೆಕ್ಸ್ಟ್ ಮಾಡ್ಕೋಬೋದು. ಟೆಕ್ ಫ್ರೀಡಮ್ನಲ್ಲಿ ಕೂಡ ಈ ಒಂದು ಆಪ್ಷನ್ ಇದೆ. ಓಕೆ, ಸೇಮ್ ಅದೇ ರೀತಿ ಇದು ಕೂಡ ಬ್ಯಾಟ್ರಿ ಅಸಿಸ್ಟೆಂಟ್. ಈಗಾಗಲೇ ಇದ್ರ ಬಗ್ಗೆ ವಿಡಿಯೋ ಆಗಿದೆ. BTC AI. ಇದೊಂದು AI. ಇದು ಎಲ್ಲದರಲ್ಲೂ ಆಲ್ಮೋಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಟೆಕ್ ಫ್ರೀಡಮಲ್ಲಿ ಕೂಡ ಇತ್ತಿದು. ಓಕೆ, BTC ಮ್ಯೂಸಿಕ್ ಸ್ಟುಡಿಯೋ. ಇದು ಬಂದುಬಿಟ್ಟು ಯಾರು ಹಾಡನ್ನು ಆಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿರೋ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಿಗೆ ಅಪ್ಲೋಡ್ ಮಾಡ್ತಾಯಿದ್ದೀರೋ, ಓಕೆ, ಅಂಥವ್ರಿಗೆ ಈ ಒಂದು BTC ಮ್ಯೂಸಿಕ್ ಸ್ಟುಡಿಯೋ. ಇದರಲ್ಲಿ ನೀವು ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಇಟ್ಕೊಂಡು ಸಾಂಗ್ಗಳನ್ನು ಆಡ್ಬೋದು. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಅಪ್ಲೋಡ್ ಆಗುತ್ತೆ. ವೇಟ್ ಮಾಡಿ. ಓಕೆ, BTC ವಾಯ್ಸ್ ಅಸಿಸ್ಟೆಂಟ್. ಇಲ್ಲಿ ನೀವು ವಾಯ್ಸ್ ಮೂಲಕ
ಒಂದು AI ಏನಾದರೂ ಕೇಳಿದರೆ ಸೊ ಅದು ವಾಯ್ಸ್ ಮೂಲಕ ನಿಮಗೆ ಉತ್ತರವನ್ನು ಕೊಡುತ್ತೆ. ಓಕೆ, ಸೊ ಇದ್ರ ಬಗ್ಗೆಯೂ ಕೂಡ ಮುಂದಿನ ದಿನಗಳಲ್ಲಿ ವೀಡಿಯೋ ಬರುತ್ತೆ, ವೇಟ್ ಮಾಡಿ. ಸೊ ಈ ವಿಡಿಯೋಗೆ ಲೈಕ್ ಮಾಡಿ ಫಸ್ಟ್. ಓಕೆ, ಕಲರ್ ಡಿಟೆಕ್ಟರ್ ಇದೆ. ಸೊ ಕಲರ್ನ ನೋಡ್ಬೋದು ಯಾವ ಕಲರ್ ಏನು ಅಂತ. ಸೊ ಇದು ಅಷ್ಟು ಅಕ್ಯುರೇಟಾಗಿ ವರ್ಕ್ ಮಾಡಲ್ಲ ಅಂತ ಅನಿಸುತ್ತೆ ನನಗೆ, ಬಟ್ ನೀವು ಎಕ್ಸ್ಪ್ಲೋರ್ ಮಾಡಿದ್ದನ್ನು. ಓಕೆ, ಕರೆನ್ಸಿ ಕನ್ವರ್ಟರ್ ಇದೆ. ಸೊ ಇದು ಹಳೆ ಆಪ್ಷನ್ನು, ಇದ್ರ ಬಗ್ಗೆ ತೋರಿಸಿದ್ದೀವಿ. CV ಸ್ಟುಡಿಯೋ, ಸೊ ಇದು ಒಂದು CV ಎಲ್ಲ ಕ್ರಿಯೇಟ್ ಮಾಡೋರು, ಅಂದರೆ ನೀವೇನಾದರೂ ಜಾಬ್ಗೆ ಅಲ್ಲಿ ಅಟೆಂಡ್ ಮಾಡ್ತಾಯಿದ್ರೆ CV ಕ್ರಿಯೇಟ್ ಮಾಡಿರಿ ಅಂತ ಹೇಳ್ತಾರಲ್ಲ. ಸೊ ಅಂಥ ಸಂದರ್ಭದಲ್ಲಿ ಇಲ್ಲಿ CV ಕ್ರಿಯೇಟ್ ಮಾಡಲಿಕ್ಕೆ ಆಪ್ಷನ್ ಇದೆ, CV ಸ್ಟುಡಿಯೋ ಅಂತೇಳಿ. ಸೊ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಮುಂದಿನ ವೀಡಿಯೋದಲ್ಲಿ ಖಂಡಿತ ನಿಮಗೆ ತೋರಿಸ್ತೀವಿ. ಓಕೆ, ಸೊ ಇದು ಡೆವ್ ಅಸಿಸ್ಟೆಂಟ್ ಅಂತ. ಡಿವೈಸ್ ಇನ್ಫಾರ್ಮೇಷನ್, ಇಲ್ಲಿ ಡಿವೈಸ್ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಬೋದು. ಸೊ ಇದು ಈಗಾಗಲೇ ಹಳೆ ಅಪ್ಡೇಟ್ ಇದು. ಓಕೆ, ಇದ್ರ ಬಗ್ಗೆಯೂ ಕೂಡ ವೀಡಿಯೋ ಆಗಿದೆ. ಓಕೆ, ಡಾಕ್ಯುಮೆಂಟ್ ಕನ್ವರ್ಟರ್, ಸೊ ಹಳೆ ಆಪ್ಷನ್ ಇದು ಕೂಡ. ಡಾಕ್ಯುಮೆಂಟ್ ಕ್ರಿಯೇಟರ್, ಡಾಕ್ಯುಮೆಂಟ್ ರೀಡರ್, ಡಾಕ್ಯುಮೆಂಟ್ ಸ್ಕ್ಯಾನರ್, ಇವೆಲ್ಲ ಹಳೆ ಆಪ್ಷನ್ನೇ. ಫೈಲ್ ಟ್ರಾನ್ಸ್ಫರ್, ಸೊ ಇದ್ರ ಬಗ್ಗೆ ಆಗಲೇ ವೀಡಿಯೋ ಆಗಿದೆ. ಓಕೆ, ಫೈಲ್ ಟ್ರಾನ್ಸ್ಫರ್ ಬಗ್ಗೆ ಮಾಡಿದ್ದೀವಿ. ನೆಕ್ಸ್ಟ್ ನೋಡೋಣ, ಡಾಕ್ಯುಮೆಂಟ್ ರೀಡರ್. ಸೊ ಇದರಲ್ಲಿ ಸಣ್ಣ ಪುಟ್ಟ ಅಪ್ಡೇಟ್ಸ್ಗಳನ್ನು ಮಾಡಿದ್ದಾರೆ. ಸೊ ಅದು ನೀವು ಒಂದು ಸಲ ಎಕ್ಸ್ಪ್ಲೋರ್ ಮಾಡಿ. ನಾವು ಮುಂದಿನ ವೀಡಿಯೋಗಳಲ್ಲಿ ಏನು ಅಪ್ಡೇಟ್ ಆಗಿದೆ ಅಂತ ನಿಮಗೆ ಖಂಡಿತ ವೀಡಿಯೋ ಮಾಡಿ ಹೇಳ್ತೀವಿ. ಓಕೆ, ಡಾಕ್ಯುಮೆಂಟ್ ಸ್ಕ್ಯಾನರ್ ಇದೆ. ಗ್ಲೋಬಲ್ ನ್ಯಾವಿಗೇಷನ್, ಸೊ ಗ್ಲೋಬಲ್ ನ್ಯಾವಿಗೇಷನ್ ಬಗ್ಗೆ ಈಗಾಗಲೇ ವಿಡಿಯೋ ಆಗಿದೆ. ಸೊ ನ್ಯಾವಿಗೇಷನ್ ನಿಮಗೆ ಗೊತ್ತಿರುತ್ತೆ ಅಲ್ಲ. ಸೊ ಟೆಕ್ ಫ್ರೀಡಮ್ನಲ್ಲಿ ಕೂಡ ಈ ಆಪ್ಷನ್ ಇದೆ. ಓಕೆ, ಇಮೇಜ್ OCR, ಸೊ ಇಮೇಜ್ನ OCR ಮಾಡಿಕೊಂಡು ಅದನ್ನು ನೋಡ್ಬೋದು, ಇಮೇಜಲ್ಲಿ ಏನು ಬರೆದಿದೆ ಏನು ಅಂತೇಳಿ. ಓಕೆ, ಇಮೇಜ್ ಸೀನ್ ಅನಲೈಸರ್ ಅಂತ. ಸೊ ಇಮೇಜ್ನಲ್ಲಿ ಸೇಮ್ ಏನೇನಿದೆ ಅದನ್ನು ಅನಲೈಸ್ ಮಾಡ್ಬೋದು ನೀವೆಲ್ಲ. ಇಮೇಜ್ ಟೂಲ್ ಕಿಟ್ ಇದೆ. ಸೊ ಇಮೇಜ್ನ ನೀವು ಎಡಿಟ್ ಮಾಡೋಕ್ಕೆ ಆಪ್ಷನ್ಗಳು. ಇನ್ಸ್ಟೆಂಟ್ ರೀಡರ್ ಇದೆ. ಓಕೆ, ಇನ್ಸ್ಟೆಂಟ್ TTS, ಎಸ್, ಇನ್ಸ್ಟೆಂಟ್ TTS ಕೂಡ ಇದರಲ್ಲಿ ಇದೆ. ಓಕೆ, ಸೊ ಇವ್ರದ್ದೇ ಆದಂತಹ ಒಂದು TTSನು ಕೂಡ ಇವರು ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆಯೂ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಖಂಡಿತ ವೀಡಿಯೋ ಬರುತ್ತೆ, ಸ್ವಲ್ಪ ವೇಟ್ ಮಾಡಿ. ಓಕೆ, ವೀಡಿಯೋಗಳನ್ನು ಮಾಡಿ ಖಂಡಿತ ಅಪ್ಲೋಡ್ ಮಾಡ್ತೀವಿ. ನಾಲೆಜ್ ಸೆಂಟರ್ ಅಂತಿದೆ. ಓಕೆ, ಇದು ಕೂಡ ಇದೆ. ಈ ಆಪ್ಷನ್ ಬಗ್ಗೆಯೂ ಕೂಡ ವೀಡಿಯೋ ಬರುತ್ತೆ ಮುಂದಿನ ದಿನಗಳಲ್ಲಿ. ಲಿಂಕ್ ಸೇವರ್, ಇದು ಹಳೆ ಆಪ್ಷನ್, ನಿಮಗೆಲ್ಲ ಗೊತ್ತು. ಓಕೆ, ಇದ್ರ ಬಗ್ಗೆಯೂ ಕೂಡ ಮುಂದಿನ ದಿನಗಳಲ್ಲಿ ವೀಡಿಯೋ ಬರುತ್ತೆ. ಲಿರಿಕ್ಸ್ ವಿಡಿಯೋ ಕ್ರಿಯೇಟರ್, ಸೊ ಇದ್ರ ಬಗ್ಗೆಯೂ ಕೂಡ ನಾವು ಇಂದಿನ ವೀಡಿಯೋದಲ್ಲಿ ಹೇಳಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಕಸ್ಮಾತಾಗಿ ಹೇಳಿಲ್ಲ ಅಂತಂದರೆ ಸೊ ನಿಮಗೆ ಖಂಡಿತ ವೀಡಿಯೋನ ಮಾಡ್ತೀವಿ. ಓಕೆ, ಓಕೆ, ಮ್ಯಾಗ್ನಿಫೈಯರ್ ಅಂತಿದೆ. ಮೀಡಿಯಾ ಪ್ಲಸ್, ಸೊ ಇದು ಸಾಂಗ್ಗಳನ್ನೆಲ್ಲ ಕೇಳೋದು ಆನ್ಲೈನಿಂದ ಮತ್ತು ಆಫ್ಲೈನ್. ನಿಮ್ಮ ಮೊಬೈಲ್ನಲ್ಲಿರುವಂಥ ಸಾಂಗ್ಸ್ಗಳನ್ನು ಕೇಳ್ಬೋದು, ಆನ್ಲೈನಿಂದ ಸರ್ಚ್ ಮಾಡಿ ಸಾಂಗ್ಸ್ಗಳನ್ನು ಕೇಳ್ಬೋದು. ಇದ್ರ ಬಗ್ಗೆಯೂ ಕೂಡ ಈ ಹಿಂದೆ ವೀಡಿಯೋನ ಮಾಡಿದ್ದೀವಿ. ಮನಿ ರೀಡರ್ ಇದೆ. ಸೊ ಇದು ಅಷ್ಟು ಅಕ್ಯುರೇಟಾಗಿ ವರ್ಕ್ ಆಗುತ್ತೆ ಅಲ್ಲೂ ಗೊತ್ತಿಲ್ಲ, ನೀವು ಎಕ್ಸ್ಪ್ಲೋರ್ ಮಾಡಿ. ಸೊ ನಂತರ ನಾವು ಕೂಡ ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀವಿ. ಓಕೆ, ಮಲ್ಟಿ ಕ್ಯಾಲ್ಕುಲೇಟರ್, ಸೊ ಕ್ಯಾಲ್ಕುಲೇಟರ್ ಕೂಡ ಇದರಲ್ಲಿದೆ. ಓಕೆ, ಹಾಂ, ಎಸ್, ಓಕೆ, ನ್ಯಾನೋ ಸ್ಕ್ರೀನ್ ರೀಡರ್ ಅಂತ ಸಮಥಿಂಗ್ ಇದೆ. ಇದು ಒಂದು ಸ್ಕ್ರೀನ್ ರೀಡರ್. ಓಕೆ, ಈಗ ಹೇಗೆ ಟಾಕ್ ಬ್ಯಾಕ್ ಮತ್ತು ಟಾಕ್ ಬ್ಯಾಕ್ ಇದೆಯಲ್ಲ, ಫ್ಲೂಡೆಡ್ ಸ್ಕ್ರೀನ್ ರೀಡರು ಅವೆಲ್ಲ ಯಾವ ರೀತಿ ಇದ್ದಾವೋ, ಸೊ ಇವ್ರದ್ದೇ ಆದಂತಹ ಒಂದು ಸ್ಕ್ರೀನ್ ರೀಡರ್ನ ಇವರು ಡೆವಲಪ್ ಮಾಡಿದ್ದಾರೆ. ಓಕೆ, ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದನ್ನು ವರ್ಕ್ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ಬಳಸೋದು ಯಾವ ರೀತಿ ಅಂತ ಖಂಡಿತ ವೀಡಿಯೋ ಬರುತ್ತೆ, ಸ್ವಲ್ಪ ವೇಟ್ ಮಾಡಿ. ಓಕೆ, ಈ ವಿಡಿಯೋಗೆ ನೀವು ಎಷ್ಟು ಲೈಕ್ ಮಾಡ್ತೀರೋ ಅಷ್ಟು ಬೇಗ ನಾವು ಈ ಒಂದು ಆ್ಯಪ್ ಬಗ್ಗೆ ಇನ್ನೂ ಒಂದು ಫೀಚರ್ಗಳ ಬಗ್ಗೆ ವೀಡಿಯೋಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಸೊ ಇದು ಅವ್ರ ಸ್ಕ್ರೀನ್ ರೀಡರು. ಓಕೆ, ಸೊ ಇದು ಬಂದುಬಿಟ್ಟು ಬೇಟಾ ವರ್ಷನ್ಗೆ ಇದೆ ಅಂತ ಹೇಳಿದ್ದಾರೆ ಅವರು. ಸೊ ಎಲ್ರಿಗೂ ಬರುತ್ತೆ. ಓಕೆ, ಎಲ್ರಿಗೂ ಬಂದಿದೆ ಆಲ್ರೆಡಿ. ಓಕೆ, ಇದು ಬಂದುಬಿಟ್ಟು ಅವ್ರದ್ದೇ ಆದಂತಹ ಸ್ಕ್ರೀನ್ ರೀಡರ್, ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಎಸ್, ಮುಂದಕ್ಕೆ ನೋಡೋಣ. ನೋಟ್ ಪ್ಯಾಡ್ ಇದೆ. ಸೊ ನೋಟ್ ಪ್ಯಾಡ್ ಸೇಮ್ ಟೆಕ್ ಫ್ರೀಡಮಲ್ಲಿ ಯೂಸ್ ಮಾಡ್ತಿರಲ್ಲ, ಸೊ ಅದರಂಗೆ ಇದೆ. ಸ್ವಲ್ಪ ಕೆಲವು ಬದಲಾವಣೆಗಳಿದ್ದಾವೆ. ಸೊ ಅದನ್ನು ನೀವು ನೋಡಿ ಅರ್ಥ ಆಗುತ್ತೆ. ಬಟ್ ಇದ್ರ ಬಗ್ಗೆಯೂ ಕೂಡ ಮುಂದಿನ ದಿನಗಳಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀವಿ. ಓಕೆ, ಪಾಸ್ವರ್ಡ್ ಸೇವರ್ ಸೇಮ್. ಓಕೆ, ಸೊ ಇದ್ರ ಬಗ್ಗೆಯೂ ಕೂಡ ನಿಮಗೆ ಟೆಕ್ ಫ್ರೀಡಮ್ನಲ್ಲಿ ಇದೆ. ಸೊ ಟೆಕ್ ಫ್ರೀಡಮ್ ಯೂಸ್ ಮಾಡ್ತಾರೆ ಗೊತ್ತಿರುತ್ತೆ. ಓಕೆ, ಇಲ್ಲ ಅಂತಂದರೆ ನೀವು ಎಕ್ಸ್ಪ್ಲೋರ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ ಇದು. ಓಕೆ, PDF ಟೂಲ್ ಕಿಟ್, ಇದೆಲ್ಲ ಹಳೆ ಆಪ್ಷನ್ನೇ. ಪ್ರೈವೇಟ್ ಬಾಕ್ಸ್, ಸೊ ಇದು ಹೊಸ ಆಪ್ಷನ್ನು. ಸೊ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ವೀಡಿಯೋ ಬರುತ್ತೆ.
ಓಕೆ, ನೀವೆಲ್ಲ ಟೆಕ್ಸ್ಟು ಮತ್ತೇನಾದರೂ ಬರೆದದನ್ನು ಅಂದರೆ ಪಾಸ್ವರ್ಡ್ ಸೆಟ್ ಮಾಡಿಕೊಂಡು ಇದರಲ್ಲಿ ಇಟ್ಕೋಬೋದಂತೆ. ಸೊ ಮುಂದಿನ ದಿನಗಳಲ್ಲಿ ವಿಡಿಯೋ ಬರುತ್ತೆ ಇದ್ರ ಬಗ್ಗೆನೂ ಕೂಡ. QR code scanner and generator. QR ಕೋಡ್ ಸ್ಕ್ಯಾನರ್ ಆ್ಯಂಡ್ ಜನರೇಟರ್ ಇದೆ. ಸೊ QR ಕೋಡ್ ಸ್ಕ್ಯಾನ್ ಮಾಡ್ಬೋದು, ಹಾಗೆ ನೀವು QR ಕೋಡ್ಗಳನ್ನು ಕ್ರಿಯೇಟ್ ಮಾಡ್ಬೋದು ಇಲ್ಲಿ ಬಂದು. ಸೊ ಈ ಆಪ್ಷನ್ ನಿಮಗೆ ಅರ್ಥ ಆಗುತ್ತೆ, ಇದನ್ನು ಕೂಡ ನೀವು ಎಕ್ಸ್ಪ್ಲೋರ್ ಮಾಡಿ. ಓಕೆ, ಕ್ವಿಕ್ ಅಸಿಸ್ಟ್ ಇದೆ. ಸೊ ಇದು ಬಂದುಬಿಟ್ಟು ರಿಮೋಟ್ ಕಂಟ್ರೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಸೊ ಇದ್ರ ಬಗ್ಗೆ ಹಿಂದಿನ ವೀಡಿಯೋಗಳಲ್ಲಿ ಆಗಿದೆಯೋ ಇಲ್ವೋ ಅಂತ ಅಷ್ಟು ನೆನಪಾಗ್ತಿಲ್ಲ. ಸೊ ಇರಲಿ. ಓಕೆ, ಕ್ವಿಕ್ ಅಸಿಸ್ಟ್. ಸೊ ಇದನ್ನು ನೀವು ಬಳಸ್ಕೊಂಡು ಬೇರೆಯವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗಿದರೆ ಅಂಥವ್ರಿಗೆ ನೀವು ಫೋನ್ನ ಸರಿಪಡಿಸ್ಕೊಡೋದಕ್ಕೆ ಇದು ಉಪಯೋಗ ಆಗುತ್ತೆ. ಅಂದರೆ ರಿಮೋಟ್ ಕಂಟ್ರೋಲ್ ಇದ್ದಂಗೆ ಇದು ಕೂಡ. ಓಕೆ, ಬಟ್ ಸ್ವಲ್ಪ ಸ್ಲೋ ಆಗಿ ವರ್ಕ್ ಆಗುತ್ತೆ ಇದು ರಿಮೋಟ್ ಕಂಟ್ರೋಲ್ ಮಾಡಿದ್ರೆ. ಬೇರೆ ಫೋನ್ಗಳನ್ನು ನೀವು ಕಂಟ್ರೋಲ್ಗೆ ತೊಗೋಬೋದು ಇದರಿಂದ. ಓಕೆ, ಸ್ಕ್ರೀನ್ ರೆಕಾರ್ಡರ್ ಇದೆ. ಸೊ ಇವ್ರದ್ದೇ ಆದಂತಹ ಒಂದು ಸ್ಕ್ರೀನ್ ರೆಕಾರ್ಡರ್ನು ಕೂಡ ಇವರು ತೊಗೊಂಡು ಬಂದಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಇದು ಹಳೆ ಆಪ್ಷನ್ ಅನಿಸುತ್ತೆ, ಆಲ್ಮೋಸ್ಟ್ ಹಿಂದಿನ ವೀಡಿಯೋದಲ್ಲಿ ಆಗಿದೆ ಇದ್ರ ಬಗ್ಗೆ. ಸೊ ಆಗಿಲ್ಲ ಅಂತಂದರೆ ನೋಡೋಣ ಮುಂದಿನ ವೀಡಿಯೋದಲ್ಲಿ. ಓಕೆ, ಸ್ಲೈಡ್ ಶೋ ಮೇಕರ್. ಸೊ ಇದು ನೀವು ಸ್ಲೈಡ್ಗಳನ್ನು ಕ್ರಿಯೇಟ್ ಮಾಡ್ಬೋದು ಇಲ್ಲಿ. ಸ್ಮಾರ್ಟ್ ವಾಯ್ಸ್ ಟೈಪರ್ ಇದನ್ನು ಕೂಡ ಹೊಸ ಆಪ್ಷನ್ ತಂದಿದ್ದಾರೆ ಅವರು. ಸ್ಪೀಕಬಲ್ ಕಂಪಸ್ ಅಂತ. ಓಕೆ, ಟಾಸ್ಕ್ ರಿಮೈಂಡರ್. ಸೊ ಇಲ್ಲಿ ನೀವು ಟಾಸ್ಕ್ಗಳನ್ನು ರಿಮೈಂಡ್ ಮಾಡಲಿಕ್ಕೆ ಸೆಟ್ ಮಾಡ್ಬೋದು, ಅಲಾರಾಮ್ ರೀತಿ ಸೆಟ್ ಮಾಡ್ಬೋದು ಇಲ್ಲಿ. ಸೊ ಇದ್ರ ಬಗ್ಗೆನೂ ಕೂಡ ಮುಂದಿನ ದಿನಗಳಲ್ಲಿ ವಿಡಿಯೋ ಖಂಡಿತ ಬರುತ್ತೆ. ಓಕೆ, ಟೆಕ್ಸ್ಟ್ ಅನಲೈಸರ್ ಇದೆ. ಓಕೆ, ಟೆಕ್ಸ್ಟ್ನ ಅನಲೈಸ್ ಮಾಡ್ಬೋದು, ಯಾವ ರೀತಿ ಇದೆ ಟೆಕ್ಸ್ಟ್ ಏನು. ಓಕೆ, ಸೊ ಅದನ್ನು ನೋಡ್ಬೋದು ನೀವು. ಟೆಕ್ಸ್ಟ್ ಎಡಿಟರ್ ಇದೆ. ಟೆಕ್ಸ್ಟ್ ಟು ಆಡಿಯೋ ಕನ್ವರ್ಟ್ ಮಾಡ್ಬೋದಂತೆ. ಟೆಕ್ಸ್ಟ್ ಟು ಇಮೇಜ್ ಮಾಡ್ಬೋದು. ಟೆಕ್ಸ್ಟ್ ಟ್ರಾನ್ಸ್ಲೇಟರ್ ಇದೆ. ಟೈಮ್ ಅಸಿಸ್ಟೆಂಟ್ ಇದೆ. ಟೈಮ್ ಅಸಿಸ್ಟೆಂಟಲ್ಲಿ ಏನು ಮಾಡಿದ್ದಾರೆ, ಟೈಮ್ ಹೇಳಲಿಕ್ಕೆ. ಸೊ ಇಲ್ಲಿ ಟೈಮ್ ಅಸಿಸ್ಟೆಂಟಲ್ಲಿ ಕೆಲವು ಬದಲಾವಣೆಗಳು ಆಗಿದ್ದಾವೆ, ಬಟ್ ಅದು ಏನೋ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಆದರೂ ಆಗ್ಬೋದು. ಓಕೆ, ಸೊ ಟೈಮ್ ಅಸಿಸ್ಟೆಂಟಲ್ಲಿ ಏನು ಮಾಡಿದ್ದಾರೆ ಅಂದರೆ ಟೈಮ್ ಹೇಳಲಿಕ್ಕೆ ಒಂದು ಸಪ್ರೇಟ್ ವಾಯ್ಸ್ನ ತೊಗೊಂಡ್ಬಂದಿದ್ದಾರೆ. ಓಕೆ, ಸೊ ಸಪ್ರೇಟ್ ವಾಯ್ಸ್ ಇದೆ, ಹಾಗೆ ಒಂದು ಮ್ಯೂಸಿಕ್ ಕೂಡ ಬರೋ ರೀತಿ ಮಾಡಿದ್ದಾರೆ ಅವರು. ಓಕೆ, ಟೈಮ್ ಅಸಿಸ್ಟೆಂಟ್ ಇದೆ, ಬಟ್ ಇದು ಸ್ವಲ್ಪ ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ಇದೆ. ಸೊ ಇದ್ರ ಬಗ್ಗೆ ನೋಡೋಣ, ಮುಂದಿನ ದಿನಗಳಲ್ಲಿ ವೀಡಿಯೋ ಮಾಡೋಣ ಅಂತ. ಸೊ ನೀವು ಒಂದು ಸಲ ಎಕ್ಸ್ಪ್ಲೋರ್ ಮಾಡಿ. ಓಕೆ, ಸ್ವಲ್ಪ ಇಲ್ಲಿ ಸ್ಟಾರ್ಟ್ ಟೈಮು ಮತ್ತು ಎಂಡ್ ಟೈಮ್ ಇದೆಲ್ಲ. ಸೊ ಅದು ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ನಿಮಗೆ ಹೇಳೋದಾದರೆ ಸ್ಟಾರ್ಟ್ ಟೈಮ್ ಅಂತ ಇದೆಯಲ್ಲ, ಸೊ ಅದು ಬಂದುಬಿಟ್ಟು ಎಂಡ್ ಟೈಮ್ ಆಗಿರುತ್ತೆ. ಸೊ ಇದು ಸ್ವಲ್ಪ ಸೊಟ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಂಡ್ ಟೈಮ್ ಅಂತ ಇದೆಯಲ್ಲ, ಅಲ್ಲಿ ನೀವು ಸ್ಟಾರ್ಟಿಂಗ್ ಟೈಮನ್ನು ಹಾಕಬೇಕಾಗತ್ತೆ. ಓಕೆ, ಫಸ್ಟ್ ಇರೋದು ಎಂಡ್ ಟೈಮ್ ಆಗಬೇಕು. ಅದು ಸ್ಟಾರ್ಟ್ ಟೈಮ್ ಅಂತ ಇದೆ ಹೆಡ್ಡಿಂಗು, ಬಟ್ ನೀವು ಅಲ್ಲಿ ಎಂಡ್ ಟೈಮ್ ಆಗಬೇಕು. ಸ್ಟಾರ್ಟ್ ಟೈಮ್ ಎಂಡ್ ಟೈಮ್ ಆದರೆ, ಸೊ ನೆಕ್ಸ್ಟ್ ಎಂಡ್ ಟೈಮ್ ಅಂತ ಇದೆಯಲ್ಲ, ಅಲ್ಲಿ ನೀವು ಸ್ಟಾರ್ಟ್ ಟೈಮ್ ಆಗಬೇಕಾಗತ್ತೆ. ಓಕೆ, ಉದಾಹರಣೆಗೆ ಸ್ಟಾರ್ಟ್ ಟೈಮ್ ನಿಮಗೆ ಎಷ್ಟು ಗಂಟೆಗೆ ಬೇಕಾಗಿರುತ್ತೆ, ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಬೇಕಾಗಿರುತ್ತೆ ಅಂತ ಅಂದ್ಕೊಡ್ರಿ. ಸೊ ನೀವು ಎಂಡ್ ಟೈಮ್ ಅಂತ ಇದೆಯಲ್ಲ, ಫಸ್ಟು ನೀವು ಸ್ಟಾರ್ಟ್ ಟೈಮ್ ಅಂತಿರೋದ್ರಲ್ಲಿ ಎಂಡ್ ಟೈಮ್ ಆಗಬೇಕು. ಉದಾಹರಣೆಗೆ 10 ಗಂಟೆಗೆ ನನಗೆ ರಾತ್ರಿ 10 ಗಂಟೆಗೆ ಸ್ಟಾಪ್ ಆಗಬೇಕು. ಹಂಗಾಗಿ 10 ಗಂಟೆಗೆ ನಾನು ಸೆಟ್ ಮಾಡ್ತೀನಿ. ಸ್ಟಾರ್ಟ್ ಟೈಮ್ ಅಲ್ಲಿ ಎಂಡ್ ಟೈಮ್ ಅಂತ ಹೆಡ್ಡಿಂಗ್ ಇದೆ. ಸೊ ಅದರಲ್ಲಿ ನೀವು ಸ್ಟಾರ್ಟ್ ಟೈಮ್ನ ಸೆಟ್ ಮಾಡ್ಕೋಬೇಕು. ಉದಾಹರಣೆಗೆ 5 ಗಂಟೆಗೆ ಬೆಳಗ್ಗೆ. ಓಕೆ, ಸೊ ಈ ರೀತಿ ಸೆಟ್ ಮಾಡ್ಕೋಬೇಕು. ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಸೊ ಇದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಟ್ರೈನ್ ಸ್ಟೇಟಸ್. ಎಸ್, ಇಲ್ಲಿ ಟ್ರೈನ್ ಸ್ಟೇಟಸ್ನು ಕೂಡ ಚೆಕ್ ಮಾಡ್ಕೋಬೋದು. ಆದರೆ ನಿಮಗೆ ಟ್ರೈನ್ ನಂಬರ್ ಗೊತ್ತಿರಬೇಕು, 5 ಡಿಜಿಟ್ ನಂಬರ್ ಅಂತೆ. ಸೊ ಅದು ಗೊತ್ತಿದ್ದರೆ ನೀವು ಟ್ರೈನ್ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. UPI ಪೇಮೆಂಟ್ ಅನೌನ್ಸರ್. ಸೊ ಇದು ಬಹಳಷ್ಟು ಇಂಪಾರ್ಟೆಂಟು. ಸೊ ಯಾರಾದರೂ ನಿಮಗೆ ಅಮೌಂಟ್ ಹಾಕಿದರೆ ಸೊ ಇದು ಅನೌನ್ಸ್ ಮಾಡುತ್ತೆ. ಓಕೆ, ಆದರೆ ನೀವೇನು ಮಾಡಬೇಕಂತಂದರೆ ಇಲ್ಲಿ ಯಾವುದಾದ್ರೂ ಒಂದು ಅಪ್ಲಿಕೇಶನ್ಗೆ ಬರುವಂತಹ ಅಮೌಂಟ್ಗಳನ್ನು ಮಾತ್ರ ಅನೌನ್ಸ್ ಮಾಡೋ ರೀತಿಯಲ್ಲಿ ಇಟ್ಕೋಬೋದು. ಮಲ್ಟಿಪಲ್ ಅಪ್ಲಿಕೇಶನ್ ಅನೌನ್ಸ್ಮೆಂಟ್ ಮಾಡೋ ರೀತಿಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಉದಾಹರಣೆಗೆ ನೀವು ಫೋನ್ಪೇ ಮತ್ತು ಗೂಗಲ್ ಪೇ ಮತ್ತು ಪೇಟಿಎಮ್ ಯೂಸ್ ಮಾಡ್ತಾಯಿದ್ದೀರಿ ಅಂತ ಅಂದ್ಕೊಳ್ಳಿ. ಇದರಲ್ಲಿ 3 ಅಪ್ಲಿಕೇಶನ್ನಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಫೋನ್ಪೇ ಸೆಲೆಕ್ಟ್ ಮಾಡಿಕೊಂಡ್ರೆ ಫೋನ್ಪೇಗೆ ಯಾರು ಅಮೌಂಟ್ ಹಾಕ್ತಾರೋ ಅದನ್ನು ಫೋನ್ಪೇ ಮಾತ್ರ ಅನೌನ್ಸ್ಮೆಂಟ್ ಮಾಡುತ್ತೆ. ಗೂಗಲ್ ಪೇ ಮತ್ತು ಪೇಟಿಎಮ್ ಮುಖಾಂತರ ಬರುವಂತಹ ಅಮೌಂಟ್ಗಳನ್ನು ಅನೌನ್ಸ್ಮೆಂಟ್ ಮಾಡಲ್ಲ. ಓಕೆ, ಸೊ ಇದೊಂದು ಸ್ವಲ್ಪ ಚಿಕ್ಕ ಒಂದು ಪ್ರಾಬ್ಲಮ್ ಇದೆ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಇದನ್ನು ಅಪ್ಡೇಟ್ ಮಾಡ್ತಾರೆ. ಓಕೆ, ಇದ್ರ ಬಗ್ಗೆಯೂ ಕೂಡ ವೀಡಿಯೋ ಆಗುತ್ತೆ, ಸ್ವಲ್ಪ ವೇಟ್ ಮಾಡಿ. ಓಕೆ, ವೀಡಿಯೋಗೆ ಲೈಕ್ ಮಾಡಿ, ಖಂಡಿತ ವೀಡಿಯೋ ಬರುತ್ತೆ. ಓಕೆ, ಹಾಗೆ ನಿಮಗೆ ಅಮೌಂಟ್ ಹಿಸ್ಟ್ರಿ ಎಲ್ಲ ಇಲ್ಲಿ ಸೇವ್ ಆಗಿರುತ್ತೆ. ಸೊ ಹಿಸ್ಟ್ರಿಯನ್ನು ಕೂಡ ನೋಡ್ಕೋಬೋದು. ಬಟ್ ಯಾರಿಗೂ ಶೇರ್ ಮಾಡಲ್ಲ ನಿಮ್ಮ ಹಿಸ್ಟ್ರಿಯನ್ನು ಅಂತ ಹೇಳಿದ್ದಾರೆ ಅವರು. ಓಕೆ, ಸೊ ಆದರೂ ಓಕೆ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, UPI ಅನೌನ್ಸರ್ ಅಂತ ಇದೊಂದು ಉಪಯುಕ್ತ ಆಗುವಂತಹ ಒಂದು ಫೀಚರ್ ಆಗಿದೆ. ಓಕೆ, ಆದರೆ ಯಾವುದಾದ್ರೂ ಒಂದು ಆ್ಯಪ್ಗೆ ಅನೌನ್ಸ್ ಮಾಡೋ ರೀತಿಯಲ್ಲಿ ಇಟ್ಕೋಬೋದು. ಉದಾಹರಣೆಗೆ ಫೋನ್ಪೇ ಅಥವಾ ಗೂಗಲ್ ಪೇ ಯಾವುದಾದ್ರೂ ಒಂದಕ್ಕೆ ಮಾತ್ರ. ಓಕೆ, ನೆಕ್ಸ್ಟ್ ನೋಡೋಣ. ಸೊ ಇದಕ್ಕೆ ಅವ್ರದ್ದೇ ಆದಂತಹ ವಾಯ್ಸ್ ಇದೆ. ಸೊ ಹಾಗೆ ಒಂದು ಮ್ಯೂಸಿಕ್ ಕೂಡ ಇದೆ. ಓಕೆ, ಸೊ ನೆಕ್ಸ್ಟ್ ವಿಡಿಯೋ ಸೀನ್ ಅನಲೈಸರ್ ಅಂತ ಇದೆ.
ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಕೂಡ ವೀಡಿಯೋ ಬರುತ್ತೆ ಎಲ್ಲದ್ರ ಬಗ್ಗೆ. YouTube tag generator. ಯೂಟ್ಯೂಬ್ ಟ್ಯಾಗ್ ಜನ್ರೇಟರ್, ಸೊ ಇದು ಯೂಟ್ಯೂಬ್ಗೆ ಸಂಬಂಧಪಟ್ಟಿದ್ದು. ಸೊ ಇದ್ರ ಬಗ್ಗೆ ಎಲ್ಲ ವೀಡಿಯೋ ಬರುತ್ತೆ, ಸ್ವಲ್ಪ ವೇಟ್ ಮಾಡಿ. Selected. ಎಸ್, Features. Tab. ಫೀಚರ್ಸ್ 1 of 5. ಇಷ್ಟು List. 5 ಫೀಚರ್ಸ್ಗಳು items. ಇದ್ದಾವೆ. ಸೊ ಎಲ್ಲವೂ ಬ್ಲೈಂಡ್ಸ್ಗೆ ಬಹಳಷ್ಟು ಉಪಯೋಗ ಆಗುತ್ತೆ. ಸೊ ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ. ಓಕೆ, ಸೊ ಹಾಗೆ ಈ ಆ್ಯಪ್ ಏನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಇದಕ್ಕೂ ನೀವು ಕೂಡ ಒಂದು ಬೆಂಬಲವನ್ನು ಸೂಚಿಸೋದಾದರೆ ಸೊ ನೀವು ಕೂಡ ಅವರಿಗೆ ಸಪೋರ್ಟ್ ಮಾಡಿ. ಓಕೆ, ಸೊ Home ಎಸ್, screen page. 1 UI home. ಆ್ಯಪ್ ಬಹಳಷ್ಟು ಚೆನ್ನಾಗಿದೆ. ಸೊ ಆ್ಯಪ್ಗೆ ನಾವು 5 ಸ್ಟಾರನ್ನು ಕಂಪಲ್ಸರಿ ಕೊಡಬೇಕಂತ ಅನಿಸುತ್ತೆ. ನಾನು ಕೊಡ್ತೀನಿ, ಬಟ್ ನೀವು ಕೂಡ ಕೊಡಿ ಅಂತ ನಾನು ನಿಮಗೆ ಅಂದರೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸೊ ಯಾಕಂದರೆ ಆ್ಯಪ್ ಇಷ್ಟು ಚೆನ್ನಾಗಿದೆ ಅಂತಂದರೆ ಸೊ ಬಹಳಷ್ಟು ಶ್ರಮ ಇದರಲ್ಲಿ ಅವರು ಆ್ಯಪ್ ಡೆವಲಪರ್ಸ್ ಎಲ್ಲ ಶ್ರಮ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ, ಶ್ರಮ ಹಾಕಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇನ್ನು ಮುಂದಿನ ದಿನಗಳಲ್ಲಿ ಈ ಆ್ಯಪ್ ಇದೇ ರೀತಿ ಇನ್ನೂ ಇಂಪಾರ್ಟೆಂಟ್ ಫೀಚರ್ಗಳನ್ನ ತೊಗೊಂಬರಲಿ ಅಂತ ನಾನು ಕೂಡ ಆಶಿಸ್ತೀನಿ, ನೀವು ಕೂಡ ಆಶಿಸಿ. ಸೊ ಈ ಆ್ಯಪ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ದಿನಗಳಲ್ಲಿ ಈ ಒಂದು ಆ್ಯಪ್ನಲ್ಲಿ ಏನು ಫೀಚರ್ಗಳನ್ನು ನಾನು ಹೊಸದಾಗಿ ಬಂದಂಥ ಫೀಚರ್ಗಳನ್ನು ಹೇಳಿದ್ದೀನೋ ಸೊ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ವೀಡಿಯೋ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ, ಬಟ್ ಈ ವಿಡಿಯೋಗೆ ಲೈಕ್ಸ್ಗಳು ಜಾಸ್ತಿ ಬರುವಂತೆ ಮಾಡಿ. ಓಕೆ, ಲೈಕ್ಸ್ ಮತ್ತು ಕಮೆಂಟ್ಸ್ಗಳನ್ನು ಕೂಡ ಮಾಡಿ. ಸೊ ಓಕೆ, ಎಲ್ಲ ಫೀಚರ್ಸ್ಗಳ ಬಗ್ಗೆ ವೀಡಿಯೋನ ಮಾಡ್ತೀವಿ. ಓಕೆ, ಸ್ವಲ್ಪ ವೇಟ್ ಮಾಡಿ ಅಷ್ಟೇ. ಓಕೆ, ಎಸ್. ಸೊ ಮತ್ತೊಮ್ಮೆ ಈ ವಿಡಿಯೋನ ಯಾರು ಲೈಕ್ ಮಾಡಿಲ್ವೋ ಬೇಗ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ಭಾರತ್ ಮಾತೆ.